ಪುನೀತ್ ನ್ಯೂಸ್ಗೆ ನಮಸ್ಕಾರ. ಏನು ಮೈಸೂರು ಸಾಂಸ್ಕೃತಿಕ ನಗರ ಸ್ವಚ್ಛ ನಗರದಲ್ಲಿ ವಿಶ್ವವಿಖ್ಯಾತ ದಸರಾ ನೋಡಿ ಮೈಸೂರು ಅರಮನೆ ಮುಂಭಾಗ ಸುಮಾರು ದಿನಗಳ ಹಿಂದೆ ಒಂದು ದೊಡ್ಡ ಗಾತ್ರದ ಮರ ಬಿದ್ದಿತ್ತು. ಅದರಲ್ಲಿ ಆಟೋ ಸ್ವಲ್ಪ ಜಖಮಾಗಿತ್ತು, ಯಾರಿಗೂ ಹಾನಿ ಉಂಟಾಗಿರಲಿಲ್ಲ. ಆದರೆ ಅವತ್ತು ಆಗಿದ್ದು ಇಲ್ಲಿವರೆಗೂ ಯಾವುದೇ ರೀತಿ ನೋಡಿ ಹೆಂಗೆ ಬಿದ್ದಿದೆ ಹಂಗೆ ಬಿದ್ದಿದೆ. ಯಾವುದೇ ರೀತಿನ ಸರಿಪಡಿಸ್ಬೇಕು ಅಂತ ಇದ್ರ ಬಗ್ಗೆ ಯಾರು ತಲೆನೂ ಕೆಡಿಸ್ಕೊಂಡಿಲ್ಲ, ಯೋಚನೆಯೂ ಮಾಡಿಲ್ಲ. ಆ್ಯಕ್ಚುಲಿ ಇದು ತೋಟಗಾರಿಕೆ ಇಲಾಖೆಗೆ ಸೇರುತ್ತೆ. ಕಜ್ಜನಪುರ ಭಾಗ 2 ಅಂತಿದೆ. ಆದರೆ ನೋಡಿ ಇಲ್ಲೇ ಹೋಗೋ ಬರೋರಿಗೆ ಪ್ರವಾಸಿಗರಿಗೆ ನಡ್ಕೊಂಡು ಫುಟ್ಪಾತ್ ಮೇಲೆ ನೋಡಿ ಹಿಂಗಿದ್ರೂ ಇಲ್ಲಿ ಯಾಕೆ ಇಷ್ಟೊಂದು ಕ್ರಮ ತಗೋತಾ ಇಲ್ಲ, ಇದಕ್ಕೆ ಸರಿಪಡಿಸ್ಬೇಕು ಅಂತ ಎಷ್ಟು ಬೇಜವಾಬ್ದಾರಿ ಅನ್ನೋದನ್ನ ನೀವು ಇಲ್ಲೇ ನೋಡ್ಬೋದು. ಮೈಸೂರು ಸ್ವಚ್ಛ ನಗರದಲ್ಲಿ ಅದು ಮೈಸೂರು ಅರಮನೆ ಮುಂಭಾಗಲಿರುವ ಕಜ್ಜನ್ ಪಾರ್ಕ್ ಭಾಗ 2 ಈ ಕಡೆ ಗೇಟ್ ಹತ್ರ ಬಿದ್ದಿದೆ. ನೋಡಿ ಇಲ್ಲೆಲ್ಲ ಅದೇ ರೀತಿ ನೋಡಿ ಹೆಂಗೆ ಮರ ಬಿದ್ದಿದೆ ಹಂಗೇ ಬಿದ್ದಿದೆ. ಯಾವುದೇ ರೀತಿ ಇದ್ರ ಬಗ್ಗೆ ಯಾರು ತಲೆನೂ ಕೆಡಿಸ್ಕೊತಾ ಇಲ್ಲ, ಇದನ್ನು ಸರಿಪಡಿಸ್ಬೇಕು ಅಂತ ಇದು ಇಲ್ಲ. ನೋಡಿ ಇಲ್ಲೆಲ್ಲ ಕಲ್ಲುಗಳೆಲ್ಲ ಹಾಗೆ ಧ್ವಂಸ ಬಿದ್ದಿದೆ, ಮರದ ಗಾತ್ರ ಒಣಗಿರೋದು. ನೋಡಿ ಇದೆಲ್ಲ ಯಾಕೆ ಇಷ್ಟೊಂದು ಮುಚ್ಚತ್ತಿ ತಗೋತಾ ಇಲ್ಲ ಅಧಿಕಾರಿಗಳು. ಕೂಡಲೇ ಇದಕ್ಕೆ ತೋಟಗಾರಿಕೆ ಇಲಾಖೆಗೆ ಬಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದನ್ನು ಸರಿಪಡಿಸ್ಬೇಕು ಅಂತ ಪುನೀತ್ ನ್ಯೂಸ್ ಮುಖಾಂತರ ಕೇಳ್ಕೊತೀನಿ. ನಮಸ್ಕಾರ.